ಮೊತ್ತದ ಸರಳ ಬಡ್ಡಿ ಮೂಲಧನದ 9/16 ಭಾಗವಾಗೈತಿ. ವಾರ್ಷಿಕ ಬಡ್ಡಿ ದರ ವರ್ಷಗಳ ಅವಧಿಗೆ ಸಮವಾಗಿದ್ದರೆ ಬಡ್ಡಿ ದರವನ್ನ ಕಂಡುಹಿಡಿ ಅಂತ ಕೇಳ್ಯಾರ. ನೋಡಿ ಇಲ್ಲಿ ರೇಟ್ ಈಕ್ವಲ್ ಟು ಟೈಮ್ ಆಗೈತಿ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡ್ ಬೈ 100 ಐತಿ. ಇಂಟ್ರೆಸ್ಟ್ ಎಷ್ಟು ಐತಿ ಇಲ್ಲಿ 9 ಐತಿ, ಪ್ರಿನ್ಸಿಪಲ್ 16 ಐತಿ. 9 ಈಸ್ ಈಕ್ವಲ್ ಟು 16 ಇಂಟು ರೇಟ್ ಈಕ್ವಲ್ ಅದು 6 ಇಂಟು 6 ಡಿವೈಡ್ ಬೈ 100 ಆಕತಿ. ಇದು 900 ಡಿವೈಡ್ ಬೈ 16 ಈಸ್ ಈಕ್ವಲ್ ಟು r ಸ್ಕ್ವೇರ್ ಆಗುತ್ತೆ. r ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟು 30 ಡಿವೈಡ್ ಬೈ 4 ಆಗುತ್ತೆ. ಅಂದ್ರೆ ಇದು 7.5% ರೇಟ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. PDF ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ವಾರ್ಷಿಕ 8% ಬಡ್ಡಿ ದರದಲ್ಲಿ ಸರಳ ಬಡ್ಡಿ ಮೂಲಧನ 3/5 ಭಾಗವಾಗಲು ಎಷ್ಟು ವರ್ಷಗಳು ಬೇಕಂತ ಕೇಳಿದ್ಲಿ. ನೋಡ್ರಿ ಇಂಟ್ರೆಸ್ಟ್ 3 ಐತಿ, ಪ್ರಿನ್ಸಿಪಲ್ 5 ಐತಿ. ಇಲ್ಲಿ ಏನಾಗುತ್ತೆ 3 ಈಸ್ ಈಕ್ವಲ್ ಟು 5 ಇಂಟು ರೇಟ್ 8 ಕೊಟ್ಟರೆ ಟೈಮ್ ಕಂಡು ಹಿಡಬೇಕು ಡಿವೈಡ್ ಬೈ 100 ಆಗುತ್ತೆ. ಇದು 5 8 40 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿ t ಈಸ್ ಈಕ್ವಲ್ ಟು 30 ಡಿವೈಡ್ ಬೈ 4 ಆಗುತ್ತೆ. ಅಂದ್ರೆ ಟೈಮ್ ಎಷ್ಟು ಆಗುತ್ತೆ ಇಲ್ಲಿ 7.5 ವರ್ಷ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 10% ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು ತನ್ನದೇ ಮೌಲ್ಯದ 1.5 ಪಟ್ಟು ಆಗಲು ಎಷ್ಟು ವರ್ಷಗಳು ಬೇಕಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ 1 ಇತ್ತು ಅಂದ್ರೆ ಅಮೌಂಟ್ ಏನು 1.5 ಪಟ್ಟು ಅಂದ್ರೆ 1.5 ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಇಲ್ಲಿ ರೇಷೋ 10:15 ಆಗತ್ತೆ. ಇದು ಪಾಯಿಂಟ್ ತೆಗೆದ್ರೆ ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಬಂತು ಇಲ್ಲಿ 5 ಬಂತು. 5 ಈಸ್ ಈಕ್ವಲ್ ಟು 10 ಇಂಟು 10% ಸರಳ ಬಡ್ಡಿ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಗುತ್ತೆ. 10 100 ಕ್ಯಾನ್ಸಲ್ ಆಗಿ ಟೈಮ್ ಎಷ್ಟು ಹೋಗುತ್ತೆ ಇಲ್ಲಿ 5 ವರ್ಷ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು 10 ವರ್ಷಗಳಲ್ಲಿ ತನ್ನ ಮೌಲ್ಯದ 3 ಪಟ್ಟು ಆಗುತ್ತೆ. ಅದೇ ದರದಲ್ಲಿ ಆ ಮೊತ್ತವು ತನ್ನದೇ ಮೌಲ್ಯದ 7 ಪಟ್ಟಾಗಲು ಎಷ್ಟು ವರ್ಷಗಳು ಬೇಕಂತ ಕೇಳಿರಿ. ನೋಡ್ರಿ ಸರಳ ಒಂದು ಮೊತ್ತ 10 ವರ್ಷ ಏನಾಗುತ್ತೆ 3 ಪಟ್ಟು ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ 1 ರಿಂದ 3 ಆಗುತ್ತೆ. ಇಂಟ್ರೆಸ್ಟ್ ಎಷ್ಟೈತಿ ಇಲ್ಲಿ 2 ಆಗುತ್ತೆ. 2 ಈಸ್ ಈಕ್ವಲ್ ಟು 1 ಇಂಟು ಟೈಮ್ 10 ವರ್ಷ ಕೊಟ್ಟಾರ ರೇಟ್ ಕಂಡು ಹಿಡಬೇಕು ಡಿವೈಡ್ ಬೈ 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ರೇಟ್ ಎಷ್ಟಾಗುತ್ತೆ 20% ಬಂತು. ನಮ್ಗದು ಪ್ರಿನ್ಸಿಪಲ್ 1 ರಿಂದ ಅಮೌಂಟ್ ಎಷ್ಟಾಗಬೇಕು 7 ಪಟ್ಟು ಆಗ್ಬೇಕು. ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಯ್ತು 6 ಆಯ್ತು. ಇಲ್ಲಿ ಟೈಮ್ ಕಂಡು ಹಿಡಿ ಅಂತ ಕೇಳ ಪ್ರಿನ್ಸಿಪಲ್ 1 ಐತಿ, ಇಲ್ಲಿ ರೇಟ್ 20 ಬಂದೈತಿ. ಟೈಮ್ ಕಂಡು ಹಿಡಬೇಕು ಡಿವೈಡ್ ಬೈ 100 ಆಗುತ್ತೆ. 21 25 100 ಆಯ್ತು. ಟೈಮ್ ಈಸ್ ಈಕ್ವಲ್ ಟು ಎಷ್ಟು ಬಂತು 30 ವರ್ಷ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತು 2 ವರ್ಷಗಳು ವಾರ್ಷಿಕ 10% ಸರಳ ಬಡ್ಡಿ ದರದಲ್ಲಿ 2400 ಆಗುತ್ತೆ. ಮೂಲಧನವನ್ನ ಕಂಡುಹಿಡಿ ಅಂತ ಕೇಳಿದ್ಲಿ. ನೋಡ್ರಿ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇಲ್ಲಿ ರೇಟ್ 2 ವರ್ಷಕ್ಕೆ 20% ಆಗುತ್ತೆ. ಇಲ್ಲಿ ಅಮೌಂಟ್ ಕೊಟ್ಟರೆ 2400 ಅಂದ್ರೆ 120 ಆಗುತ್ತೆ. 120 ವ್ಯಾಲ್ಯೂ ಎಷ್ಟಾಗುತ್ತೆ 2400 ಅಂದ್ರೆ ಇಂಟು ಎಷ್ಟಾಗೈತಿ 20 ಆಗೈತಿ. ಅಮೌಂಟ್ ಪ್ರಿನ್ಸಿಪಲ್ ಎಷ್ಟಾಗುತ್ತೆ 100ಕ್ಕೆ 20 ಮಲ್ಟಿಪ್ಲೈ ಮಾಡಿದ್ರೆ 2000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 ವರ್ಷಗಳಲ್ಲಿ ವಾರ್ಷಿಕ 5% ಸರಳ ಬಡ್ಡಿ ದರದಲ್ಲಿ 2300 ಆಗುತ್ತದೆ. ಮೂಲಧನವನ್ನ ಕಂಡುಹಿಡಿ ಅಂತ ಕೇಳಿದ್ರೆ 3 ವರ್ಷಕ್ಕೆ ರೇಟ್ ಎಷ್ಟಾಗುತ್ತೆ 5 ಇಂಟು 3 ಮಾಡಿದ್ರೆ 15% ಕೊಟ್ಟರೆ ಇಲ್ಲಿ ಅಮೌಂಟ್ 2300 ಆಗೈತಿ. ಅಂದ್ರೆ 115 ಈಸ್ ಈಕ್ವಲ್ ಟು 2300 ಆಗುತ್ತೆ. ಅಂದ್ರೆ ಮಲ್ಟಿಪ್ಲೈ ಎಷ್ಟಾಗೈತಿ 25. ಪ್ರಿನ್ಸಿಪಲ್ ಎಷ್ಟು ಇರ್ತೈತಿ 100 ಇರ್ತೈತಿ. ಅಂದ್ರೆ ಇಂಟು 20 ಮಾಡಿದ್ರೆ ಎಷ್ಟಾಗುತ್ತೆ 2000 ರೂಪಾಯಿ ಪ್ರಿನ್ಸಿಪಲ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4 ವರ್ಷಗಳಲ್ಲಿ ವಾರ್ಷಿಕ 5% ಸರಳ ಬಡ್ಡಿ ದರದಲ್ಲಿ 2760 ಆಗುತ್ತೆ. ಮೂಲಧನ ಕಂಡುಹಿಡಿ ಅಂತ ಕೇಳಿದ್ರೆ 4 ವರ್ಷಕ್ಕೆ ರೇಟ್ ಎಷ್ಟಾಗುತ್ತೆ 4 ಇಂಟು 5 ಮಾಡಿದ್ರೆ 20% ಆಗುತ್ತೆ. ಇಲ್ಲಿ ಅಮೌಂಟ್ ಕೊಟ್ಟರೆ ಅಂದ್ರೆ 120 ಈಸ್ ಈಕ್ವಲ್ ಟು 2760 ಆಗುತ್ತೆ. ಅಂದ್ರೆ ಇಂಟು ಎಷ್ಟಾಗೈತಿ ಇಲ್ಲಿ 23 ಆಗೈತಿ. 100 ವ್ಯಾಲ್ಯೂ ಎಷ್ಟಾಗೈತಿ ಇಲ್ಲಿ 100 ಇಂಟು 23 ಮಾಡಿದ್ರೆ 2300 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 10,000 ಮೊತ್ತದ ಒಂದು ಭಾಗವನ್ನು 8% ಬಡ್ಡಿ ದರದಲ್ಲಿ ಮತ್ತು ಉಳಿದ ಭಾಗನ 10% ಬಡ್ಡಿ ದರದ ಸಾಲವನ್ನು ನೀಡಲಾಗೈತಿ. ಒಟ್ಟು ಸರಾಸರಿ ಬಡ್ಡಿ ದರ 9.2% ಆಗಿದ್ರೆ ದೊಡ್ಡ ಭಾಗ ಯಾವ್ದು ಅಂತ ಕೇಳಿದ್ರೆ ಅಂದ್ರೆ 8% ಒಂದು 10% ಅಂದ್ರೆ 2 ಶೇರ್ ಎವರೇಜ್ ಎಷ್ಟೈತಿ 9.2% ಐತಿ. ಇಲ್ಲಿ ಎಷ್ಟಾಗೈತಿ ಇದು 0.8 ಬರ್ತೈತಿ. ಈ ಸೈಡ್ 1.2 ಬರ್ತೈತಿ. 4 8 4 ಮೂಲ 2:3 ರೇಷಿಯೋದಾಗ ಹಂಚಿರ್ತೈತಿ. ಇದು 5 ವ್ಯಾಲ್ಯೂ ಟೋಟಲ್ 5 ವ್ಯಾಲ್ಯೂ ಎಷ್ಟು ಕೊಟ್ಟರೆ ಇಲ್ಲಿ 10,000 ಕೊಟ್ಟರೆ ಅಂದ್ರೆ ಇಂಟು ಎಷ್ಟಾಗೈತಿ 2000 ಆಗೈತಿ. ದೊಡ್ಡ ಭಾಗ 3 ರೇಷಿಯೋ ಇಂಟು 2000 ಮಾಡಿದ್ರೆ ಎಷ್ಟಾಗುತ್ತೆ 6000 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತೊಂದು 2 ಭಾಗಗಳು ವಿಭಜಿಸಲಾಗೈತಿ. ಒಂದು ಭಾಗ 6% ಬಡ್ಡಿ ದರದಲ್ಲಿ ಮತ್ತು ಇನ್ನೊಂದನ್ನ 10% ಬಡ್ಡಿ ದರದಲ್ಲಿ ಹೂಡಲಾಗೈತಿ. ಒಟ್ಟು ಸರಾಸರಿ ಬಡ್ಡಿ ದರ 8% ಆಗಿದ್ರೆ ದೊಡ್ಡ ಭಾಗ ಕಂಡುಹಿಡಿ ಅಂತ ಕೇಳ್ಯಾರ. ಒಂದೆಷ್ಟೈತಿ 6% ಐತಿ, ಇನ್ನೊಂದು 10% ಐತಿ. ಎರಡು ಎವರೇಜ್ ಎಷ್ಟೈತಿ 8% ಕೊಟ್ಟರೆ ಇಲ್ಲಿ ಇದು 2 ಇದು 2 ಅಂದ್ರೆ 1:1 ಐತಿ. 2 ವ್ಯಾಲ್ಯೂ ಎಷ್ಟು ಕೊಟ್ಟರೆ ಇಲ್ಲಿ 12,000 ಆಗೈತಿ. ಅಂದ್ರೆ ಇಂಟು 6000 ಆಗೈತಿ. ಅಂದ್ರೆ ಭಾಗಗಳು 2 ಏನೇನಕ್ಕೂ 6000 ಆಗಿ ಬರ್ತೈತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 13,000 ರೂಪಾಯಿನ ಬ್ಯಾಂಕ್ನ 2 ಭಾಗಗಳಿಗೆ ಠೇವಣಿ ಇಡ್ತಾನೆ. ಒಂದು ಭಾಗನ 8% ಸರಳ ಬಡ್ಡಿ ದರದಲ್ಲಿ ಮತ್ತು ಇನ್ನೊಂದು 5% ಬಡ್ಡಿ ದರದಲ್ಲಿ ಹೂಡ್ತಾನೆ. ಒಂದು ವರ್ಷದ ನಂತರ ಅವನಿಗೆ ಬ್ಯಾಂಕಿನಿಂದ 13,830 ರೂಪಾಯಿ ದೊರಕುತ್ತೆ.
5% ಬಡ್ಡಿದಲ್ಲಿ ಎಷ್ಟು ಹಣ ಹೂಡಲಾಗೈತೆ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ 13,000 ಇದ್ರೆ ಅಮೌಂಟ್ ಎಷ್ಟಾಗೈತಿ 13,830 ಐತಿ. ಇಂಟ್ರೆಸ್ಟ್ ಎಷ್ಟು ಬಂದೈತಿ 830 ಡಿವೈಡೆಡ್ ಬೈ ರೇಟ್ ಎಷ್ಟಾಗುತ್ತೆ ಟೋಟಲ್ ಪರ್ಸೆಂಟೇಜ್ ಆಫ್ ರೇಟ್ 13,000 ಇಂಟು 100 ಮಾಡಿದ್ರಿ ಇಲ್ಲಿ 83 ಡಿವೈಡೆಡ್ ಬೈ 13% ಟೋಟಲ್ ರೇಟ್ ಆಗತ್ತೆ. ಇಲ್ಲಿ ಒಂದ್ ಎಷ್ಟೈತಿ 8% ಐತಿ, ಇನ್ನೊಂದು 5% ಐತಿ. ಎರಡು ಟೋಟಲ್ ರೇಟ್ ಎಷ್ಟು ಬಂದೈತಿ 83 ಡಿವೈಡೆಡ್ 13 ಬಂದೈತಿ. ಇವೆರಡಕ್ಕೂ 13 ಮಲ್ಟಿಪ್ಲೈ ಮಾಡೋಣ. ಇದೆಷ್ಟಾಗುತ್ತೆ 104, ಇದು 65, ಇದು 13 ಮಲ್ಟಿಪ್ಲೈ ಆಗಿ ಉಳಿದಷ್ಟು 83 ಆಗುತ್ತೆ. ರೇಷಿಯೋ ಏನಾಗುತ್ತೆ ಇದು 18:21 ಆಯ್ತು. 6:7 ಬರ್ತೈತಿ. ಟೋಟಲ್ ಎಷ್ಟೈತಿ 13 ಟೋಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ 13,000 ಆಗೈತಿ. ನಮ್ಗೆ ಏನ್ ಕೇಳಾನ ಇಲ್ಲಿ 5% ಗೆ ಎಷ್ಟು ರೇಷಿಯೋ ಐತಿ 7 ಐತಿ. ಇಂಟು 1000 ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೈತಿ 7,000 ರೂಪಾಯಿ ಆಗತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 20,000ನ ಬ್ಯಾಂಕ್ ಎರಡು ಭಾಗಗಳಾಗಿ ಠೇವಣಿ ಇಡ್ತಾನ. ಒಂದು ಭಾಗ 6% ಸಾಲ ಬಡ್ಡಿದರಲ್ಲಿ ಮತ್ತೆ ಇನ್ನೊಂದು 10% ಬಡ್ಡಿದಲ್ಲಿ ಹೂಡ್ತಾನ. ಒಂದು ವರ್ಷದ ನಂತರ ಒಟ್ಟು ಮೊತ್ತ 21,400 ಆಗುತ್ತೆ. 6% ಬಡ್ಡಿದಲ್ಲಿ ಎಷ್ಟನ್ನ ಹೂಡಿಕೆ ಮಾಡಿನ ಅಂತ ಕೇಳಿದ್ರೆ ನೋಡ್ರಿ 20,000ರಿಂದ 21,400 ಆಗೈತಿ. ಇಂಟ್ರೆಸ್ಟ್ ಎಷ್ಟು ಬಂದೈತಿ ಇಲ್ಲಿ 1,400 ಆಗುತ್ತೆ. ಟೋಟಲ್ ರೇಟ್ ಆಗಿರುತ್ತೆ ಇಲ್ಲಿ ಪರ್ಸೆಂಟೇಜ್ ರೇಟ್ ಡಿವೈಡ್ ಬೈ 20,000 ಇಂಟು 100 ಮಾಡಿದ್ನಿ ಅಂದ್ರೆ ಇಲ್ಲಿ 0 ಕ್ಯಾನ್ಸಲ್ ಆಗಿ 7% ರೇಟ್ ಬರ್ತೈತಿ. ಟೋಟಲ್ ರೇಟ್ ಒಂದು 6% ಐತಿ, ಒಂದು 10% ಐತಿ. ಇದು 7% ಟೋಟಲ್ ರೇಟ್ ಬಂದೈತಿ. ಇದೇನ್ ರೇಷಿಯೋ ಆಗುತ್ತೆ 3:1 ಆಗುತ್ತೆ. ಟೋಟಲ್ 4 ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 20,000 ಐತಿ. ಅಂದ್ರೆ ಇಂಟು ಏನಾಗೈತಿ 5,000 ಆಗೈತಿ. ನಮಗೆ ಏನ್ ಕೇಳೋಣ 6% ಬಡ್ಡಿ ದರ ರೇಷಿಯೋ ಎಷ್ಟೈತಿ 3 ಐತಿ. ಅಂದ್ರೆ 3 ಇಂಟು 5,000 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 15,000 ರೂಪಾಯಿ 6% ಬಡ್ಡಿ ದರಲ್ಲಿ ಹೂಡಿಕೆ ಮಾಡಿರ್ತಾನೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೂಪಾಯಿನ 3 ಭಾಗ ವಿಭಜಿಸಲಾಗೈತಿ. ಮೊದಲ ಭಾಗನ 5% ಬಡ್ಡಿ ದರದಲ್ಲಿ 6 ವರ್ಷಗಳಿಗೆ, ಎರಡನೇ ಭಾಗನ 4% ಬಡ್ಡಿ ದರದಲ್ಲಿ 5 ವರ್ಷಗಳಿಗೆ ಮತ್ತು ಮೂರನೇ ಭಾಗನ 10% ಬಡ್ಡಿ 4 ವರ್ಷಗಳಿಗೆ ಹೂಡಲಾಗೈತಿ. 3 ಭಾಗನ ದೊರಕುವ ಸರಳ ಬಡ್ಡಿ ಸಮವಾಗಿದ್ರೆ ಮೊದಲ ಭಾಗದ ಮೊತ್ತ ಕಂಡಿಡಿ ಅಂತ ಕೇಳ್ಯಾರ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಏನೈತಿ ಇಲ್ಲಿ 3 ಭಾಗದ ಈಕ್ವಲ್ ಐತಿ. ನೋಡ್ರಿ ಒಂದೇದ್ ಏನೈತಿ ಇಲ್ಲಿ 5 ವರ್ಷ 5% 6 ವರ್ಷ ಐತಿ ಅಂದ್ರೆ 30 ಐತಿ. ಎರಡನೇದು ಏನೈತಿ 4% 5 4 20 ಆತು. ಮೂರನೇದ್ದು 10% 4 ವರ್ಷ ಅಂದ್ರೆ ಎಷ್ಟಾಯ್ತು 40 ಆತು. ಇವೇನದಾವ ಈಕ್ವಲ್ ಅದಾವ ಅಂದ್ರೆ 1/30 = 1/20 = 1/40 ಇಂಟ್ರೆಸ್ಟ್ ಈಕ್ವಲ್ ಆಕು. LCM ಎಷ್ಟಾಗತ್ತೆ ಇಲ್ಲಿ ಟೋಟಲ್ LCM 20 ಆಗುತ್ತೆ. 30 4 26 43 ಟೋಟಲ್ ರೇಷಿಯೋ ಬಂತಿದ್ದು 4:6:3 ಇದೆಷ್ಟಾಗುತ್ತೆ 13 ಆಗುತ್ತೆ. 13 ವ್ಯಾಲ್ಯೂ ಎಷ್ಟು ಕೊಟ್ಟನ 1,300 ಅಂದ್ರೆ ಇಂಟು 100 ಆಗೈತಿ. ಮೊದಲೇ ಭಾಗದ ಎಷ್ಟೈತಿ ಇಲ್ಲಿ 4 ರೇಷಿಯೋ ಬಂದೈತಿ. ಇಂಟು ಮಾಡಿದ್ರೆ 400 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 ಭಾಗ ವಿಭಜಿಸಲಾಗೈತಿ. ಮೊದಲ ಭಾಗನ 5% ಬಡ್ಡಿ 4 ವರ್ಷಗಳಿಗೆ, ಎರಡನೇ ಭಾಗನ 4% ಬಡ್ಡಿ ದರದಲ್ಲಿ 5 ವರ್ಷಗಳಿಗೆ ಮತ್ತು ಮೂರನೇ ಭಾಗನ 10% ಬಡ್ಡಿ ದರದಲ್ಲಿ 2 ವರ್ಷ ಹೂಡಲಾಗೈತಿ. 3 ಭಾಗ ದೊರಕುವ ಬಡ್ಡಿ ಸಮವಾಗಿದ್ರೆ ಮೊದಲ ಭಾಗನ ಕಂಡಿಡ್ರಿ ಅಂತ ಹೇಳ್ಯಾರ. ಮೊದಲನೇದು ಏನೈತಿ 5 ಇಂಟು 4 ಐತಿ ಅಂದ್ರೆ 20 ಆತು. ಎರಡನೇದು 4 ಇಂಟು 5 ಐತಿ ಅಷ್ಟತ್ತು ಇದು 20 ಆತು. ಮೂರನೇದು 10 ಇಂಟು 2 20 ಆತು. ರೇಷಿಯೋ ಏನು ಬಂತಿದ್ದು 1:1:1 ಬಂತು. ಅಂದ್ರೆ ಟೋಟಲ್ ಎಷ್ಟೈತಿ 3 ವ್ಯಾಲ್ಯೂ ಎಷ್ಟಾಗೈತಿ 3,000. ಮೊದಲೇ ಭಾಗದ ವ್ಯಾಲ್ಯೂ 1 ಐತಿ ಅಂದ್ರೆ ಎಷ್ಟು ಬಂತು 1,000 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 600 ರೂಪಾಯಿನ 3 ಭಾಗ ವಿಭಜಿಸಲಾಗೈತಿ. ಮೊದಲೇದ್ದು 6% ಬಡ್ಡಿ ದರದಲ್ಲಿ 5 ವರ್ಷಗಳಿಗೆ, ಎರಡನೇದ್ದು 5% ಬಡ್ಡಿ ದರದಲ್ಲಿ 6 ವರ್ಷಗಳಿಗೆ ಮತ್ತು ಮೂರನೇದ್ದು 10% ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಹೂಡಲಾಗೈತಿ. 3 ಭಾಗ ದೊರಕುವ ಸರಳ ಬಡ್ಡಿ ಸಮವಾಗೈತಿ. ಮೊದಲ ಭಾಗ ಕಂಡಿಡ್ರಿ ಅಂತ ಕೇಳ್ಯಾರ. ಮೊದಲೇದು ಎಷ್ಟೈತಿ 6% 5 ವರ್ಷ ಅಂದ್ರೆ 30% ಆತು. ಎರಡನೇದು ಏನೈತಿ 5% 6 ವರ್ಷ ಇದು ಎಷ್ಟಾಯ್ತು 30%. ಮೂರನೇದ್ದು 10% 3 ವರ್ಷ ಅಂದ್ರೆ ಎಷ್ಟಾಗ್ತಿದೆ 1:1:1 ಬರ್ತೈತಿ. ಟೋಟಲ್ ಎಷ್ಟಾಯ್ತು 3 ವ್ಯಾಲ್ಯೂ ಎಷ್ಟು ಕೊಟ್ಟನ 3,600. 1 ವ್ಯಾಲ್ಯೂ ಎಷ್ಟಾಗುತ್ತೆ 1,200 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.